ಕೇಳ್ತಾ ಇದ್ದೀವಿ. ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ನಮ್ದು ಏನು MM ರೋಡ್, ಮಾಸ್ಕ್ ರೋಡ್ ಹೋಟೆಲ್ಸ್ ಇದಾವೆ. ಹೋಟೆಲ್ನವರು ಕಂಪ್ಲೀಟ್ ಫುಟ್ಪಾತ್ ರೋಡ್ಗೆ ಎಕ್ಸ್ಟೆನ್ಷನ್ ಮಾಡ್ಕೋತಾ ಇದ್ದಾರೆ ಸರ್. ಬಿಫೋರ್ ಲಾಸ್ಟ್ ಟೈಮ್ ನಾವೆಲ್ಲ BBMP ನಾವೆಲ್ಲ ಜಾಯಿಂಟ್ ಕೆಲಸ ಮಾಡಿ FIR ಎಲ್ಲ ಮಾಡಿದ್ವಿ ಸರ್. ಅದನ್ನ ಫೈನ್ ಎಲ್ಲ ಕೋರ್ಟ್ಗೆ ಹೋಗಿ ಫೈನ್ ಕಟ್ಕೊಂಡು ಬಂದಿದ್ದಾರೆ. ಸೊ ಈ ವರ್ಷನೂ ಅಷ್ಟೇ ದಯವಿಟ್ಟು ತಾವು ಹೋಟ್ಲ್ ಅವರು ನಿಮ್ ಪ್ರಿಮೈಸಸ್ ಏನಿದೆ ಒಳಗಡೆ ನೀವು ಅಂಗಡಿಗಳನ್ನ ಹಾಕೊಳ್ಳಿ. ಫುಟ್ಪಾತ್ಗೆ ಹೊರಗಡೆ ಎಲ್ಲ ಬಂದ್ರೆ ಜನ ರೋಡ್ ನಿಂತ್ಕೋತಾರೆ, ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ. ಸೇಮ್ ನಾವು ಫುಡ್ ಮೇಳ ಕ್ಯಾನ್ಸಲ್ ಮಾಡೋದು ಸಹ ನಿಮ್ಮ ಎಕ್ಸ್ಟೆನ್ಷನ್ ಇಂದ ಫುಡ್ ಮೇಳ ಕಣ್ಣಂಗೆ ಕಾಣಿಸ್ತದೆ. ನೋಡೋರಿಗೆ ಫುಡ್ ಮೇಳ ನಡೀತಾ ಇದೆ ರೆಸಾರ್ಟ್ ನಲ್ಲಿ ಅನ್ನೋ ತರ ಕಾಣಿಸುತ್ತೆ. ದಯಮಾಡಿ ಈ ವರ್ಷನೂ ಅದೇ ತರ ಆದ್ರೆ ನಾವು BBMP ಅವರು ಈ ವರ್ಷನೂ ಸಹ ನಾವು ಕೇಸ್ ಮಾಡಿ FIR ಮಾಡಿ ಲೈಸೆನ್ಸ್ ಕ್ಯಾನ್ಸಲ್ ಬರೀತೀವಿ. ದಯವಿಟ್ಟು ಈಗಲೇ ತಾವು ಕೋಆಪರೇಷನ್ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಬೇರೆ ಎಲ್ಲ ಏನು ಸಮಸ್ಯೆ ಏನಿಲ್ಲ ಸರ್, ಎಲ್ಲ ನಾರ್ಮಲ್ ಆಗಿ ಕೋಆಪರೇಷನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ನಮ್ಮ ಇನ್ಸ್ಪೆಕ್ಟರ್ ಅವ್ರು ಹೇಳಿದ್ರು, ನಾನು ಹೇಳ್ತಾ ಇದ್ದೀನಿ ನಮ್ಮ BBMP ಅವರಿಗೆ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ, ಯಾರೇ ಆಗಲಿ ಎಕ್ಸಿಸ್ಟಿಂಗ್ ಹೋಟ್ಲವ್ರು ಫುಟ್ಪಾತ್ ಮೇಲೆ ಬಂದ್ರೆ ಬರೀ ತಗ್ಸೋದಲ್ಲ, ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತದೆ. ಲೈಸೆನ್ಸ್ಗೆ ಕ್ಯಾನ್ಸಲ್ ಮಾಡಬೇಕು ಹೆಲ್ತ್ ಅವರಿಗೆ. ಯಾಕಂದ್ರೆ ಅವ್ರಿಗೆ ಫುಡ್ ಮೇಲೆ ಇಲ್ಲ ಬಿಸ್ನೆಸ್ ಈಗಾಗಲೇ ಡಬಲ್ ಆಗುತ್ತೆ. ಅವ್ರಿಗೆ ಅನುಕೂಲನೇ ನಾವು ಮಾಡ್ತಾ ಇರೋದು. ಒಳಗಡೆ ಬಿಸ್ನೆಸ್ ಮಾಡ್ಕೊಡ್ಲಿ. ನಮ್ಮ ಹಿತ ಎಲ್ಲ ಸಾರ್ವಜನಿಕರ ಹಿತ. ಸಾರ್ವಜನಿಕರಿಗೆ ಯಾರಾದ್ರೂ ಅವರು ಲಿಮಿಟ್ ಮೀಟ್ ಬಂದ್ರೆ ಏನಮ್ಮ ಹೇಳಿದ ಅರ್ಥ ಆಯ್ತಲ್ಲ, ಅವ್ರ ಲೈಸೆನ್ಸ್ಗೆ ಕ್ಯಾನ್ಸಲೇಷನ್ ಬರೀ ನಾನು ಆರ್ಡರ್ ಹೇಳ್ತೀನಿ. ಅದೊಂದು ಪಾಂಪ್ಲೆಟ್ ಹಂಚ್ಬಿಡಿ. ಬಟ್ ಅವ್ರಿಗೆ ಗೊತ್ತಾಗ್ಬೇಕಲ್ಲ, ನೀವೊಂದು ಪಾಂಪ್ಲೆಟ್ ಹಂಚಿ ಪ್ರತಿಯೊಂದು ಅಂಗಡಿಗೂ ಹಾಕ್ಬಿಡಿ. ರೂಲ್ಸ್ ರೆಗ್ಯುಲೇಷನ್ಸ್ ನೀವು ಮುಂದೆ ಬರಬಾರ್ದು, ವೈಲೇಟ್ ಮಾಡಬಾರ್ದು ಅಂತೇಳಿ ನೀವು ಪ್ರತಿಯೊಂದು ಅಂಗಡಿಗೂ, ಫುಡ್ ಅಂಗಡಿಗೂ ಒಂದು ನಿಮ್ಮ ರೂಲ್ಸ್ ರೆಗ್ಯುಲೇಷನ್ ಹಂಚಿ ಆ ಅಂಗಡಿಗೆ ಹಾಕ್ಬಿಡಿ, ಕೊಟ್ಬಿಡಿ ಆ ಹೋಟ್ಲಿಗೆ. ಯಾರು ವೈಲೇಟ್ ಮಾಡಬಾರ್ದು. ನಾನಂತೂ ಸುಮ್ಮನೆ ಇರೋದಿಲ್ಲ. ಪೊಲೀಸರು ಆಕ್ಷನ್ ತಗೊಂಡ್ರೆ, ನೀವೇನಾದ್ರು ಆಕ್ಷನ್ ತಗೊಂಡ್ರೆ ನಿಮ್ನು ಸೇರ್ಸಿ FIR ಹಾಕ್ಬಿಡ್ತಾರೆ ಪೊಲೀಸ್ನವರು. ಏನು ಅಲ್ವಾ ಇನ್ಸ್ಪೆಕ್ಟರ್? ಅವಕಾಶ ಇದೆ, ನನಗೆಲ್ಲ ಗೊತ್ತಿದೆ ರೂಲ್ಸ್. ನೀವು ಆಕ್ಷನ್ ತಗೊಂಡಿಲ್ಲ, ನೀವು FIR ಹಾಕಿ ಬಂದ್ಬಿಡ್ತೀರಾ. ನೀವೇ ಕೊಟ್ಟಿದ್ದೀರಾ, ಅದನ್ನ ನಿಮ್ಮನ್ನು ಸೇರಿಸಿ ಹಾಕಕ್ಕೆ ಪವರಿದೆ ಅವರು ಸಾರ್ವಜನಿಕರು ಅಲ್ವಾ? ಅದರಿಂದ ನೀವು ಮೊದಲೇ ಪ್ರಿಕಾಷನ್ ತಗೊಂಡಿ. ಹೆಲ್ತ್ ಅಂಡ್ BBMP ಸರ್, ಕಳೆದ ಬಾರಿನೂ ನಾನು ಇವ್ರ ಮಾತು ಒಪ್ಕೊಳ್ತೀನಿ, ಹೀಗೇನು ಕ್ಯಾನ್ಸಲ್ ಮಾಡೋದು. ಆದ್ರೆ ಎಂಟೈರ್ 30 days ರೋಡ್ ಬಂದ್ರು ಹಾಕೋದ್ರು, ಎಷ್ಟೇ ಸ್ಟಿಕ್ ನೀವು ಮಾಡಿದ್ರು ಕೂಡ ಕೆಲವರು ಇದ್ದಾರೆ. ಎಲ್ಲರೂ ಕೆಟ್ಟವ್ರು ಅಂತ ಹೇಳಲ್ಲ. ಒಂದು ಕನ್ವೀನ್ಸ್ ವಿತ್ ಅಡ್ಮಿನಿಸ್ಟ್ರೇಷನ್ ನಾವು ಒಂದೇ ಸಲ ಮಾಡಕ್ ಆಗಿಲ್ಲ ಅಶುಭಾಯ್. ಇಷ್ಟು ಮಾಡಿರೋದೇ ಗ್ರೇಟ್ ಅನ್ಕೋಬೇಕು, ಗೊತ್ತಲ್ಲ? ಅದರಿಂದ ಮಾಡ್ಕೊಂಡು ಬರೋಣ. ಕೆಲವರು ಸುಮಾರು ಜನ ಸರ್, ಇಲ್ಲಿ ಸುಮಾರು ವರ್ಷಗಳಿಂದ ಫುಡ್ ಮೇಳ ನಡೀತಾ ಇತ್ತು. ಈಗ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸುಮಾರು ಮಸೀದಿ ಡಿಸ್ಟರ್ಬೆನ್ಸ್ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಆದ್ರೆ ಅಡ್ವಾಂಟೇಜ್ ಈಗ ನಿಮ್ಗೆ ಅಧಿಕಾರಿಗಳು ಇಷ್ಟ ಅಲ್ವಾ? ಸಾರ್ವಜನಿಕರ ಸಜೆಷನ್ ಇದೆಯಾ? ರಂಜಾನ್ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಕ್ರಿಶ್ಚಿಯನ್ಸ್ ಈಸ್ಟರ್ ಹಬ್ಬ ಸ್ಟಾರ್ಟ್ ಆಗುತ್ತೆ ಸರ್. ಅದು ನಾಳಿಂದ ಬುಧವಾರದಿಂದ ಅದು ಸ್ಟಾರ್ಟ್ ಆಗುತ್ತೆ ಸರ್. ವೆಡ್ನೆಸ್ಡೇ ಸರ್, ವೆಡ್ನೆಸ್ಡೇ ಈಸ್ಟರ್ ವೆಡ್ನೆಸ್ಡೇ ಸರ್. ಡೇಟ್ ಯಾವುದು? ನಾಳಿದ್ದು ಸರ್, ಹೆಸರು ನಾಡಿದ್ದು 18 ಸರ್. 18 ಸರ್. ಚರ್ಚ್ಗಳು ಸ್ವಲ್ಪ ನಾವು ಸರ್ 40 days ಸರ್. ಅದು 40 days ಸರ್. ಚರ್ಚ್ ಕಡೆ ಸ್ವಲ್ಪ ನೀಟಾಗಿ ನೋಡ್ಕೊಳ್ಬೇಕು ಸರ್. ಅದು ಥ್ಯಾಂಕ್ ಯು ಸರ್. ನಡೀತಾ ಇದೆ. ಅವರು ಉಪವಾಸ ಇರ್ತಾರೆ, ಅವರು ಸಹ ಪ್ರಾರ್ಥನೆಗೆ ಹೋಗ್ತಾರೆ. ನಮ್ಮಲ್ಲಿ ಚರ್ಚ್ಗಳು ಇದ್ದೇವೆ. ಆದ್ರಿಂದ ನಾವು ಪೊಲೀಸ್ ಏನು ಇಲಾಖೆ ನಾನು ಹೇಳಿದ್ದೀನೋ, ಮಸೀದಿಗೂ ಚರ್ಚ್ಗೂ ಟೇಕ್ ಕೇರ್. ಆಜು ಬಾಜು ಪೊಲೀಸ್ ಇಲಾಖೆ, ಇವರು ಕ್ಲೀನಿಂಗು ಆಲ್ಸೋ. ನನ್ ಬೆಳಗ್ಗೆ ಗೊತ್ತಾಯ್ತು ಅವರು ಇದ್ರ ಉಪವಾಸ ಇರ್ತಾರೆ 1 ತಿಂಗಳು ಅಲ್ವಾ? ಅದನ್ನು ಸಹ ಕ್ರಿಶ್ಚಿಯನ್ ಚರ್ಚ್ಗಳಿರೋ ಕಡೆ ಸ್ವಲ್ಪ ನೀವು ಇದನ್ನ ಫಾಲೋ ಮಾಡಿ, ಒಟ್ಟಿಗೆ ಆಗುತ್ತೆ ಇದು. ಓಕೆ, ಬೇರೆ ಇನ್ಯಾರು ಮಾತಾಡಿದ್ರ? ಶಾಂಪುರ್ ರೋಡ್ ಅಂಬೇಡ್ಕರ್ ಮುಂದೆ ಟ್ರಾಫಿಕ್ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಿದೆ ಸರ್. ಕೇಳಿಸ್ಕೊಂಡ? ನಾನು ಹೇಳಿದ ಲಿಸ್ಟ್ ಅಲ್ಲಿ ಇದೆ ಅದು. ನಾನು ಹೇಳಿದ್ ಕೇಳಿಸ್ಕೊಂಡ? ತುಂಬಾ ಜನ ಯಾವ್ದಿಲ್ಲ ಅದನ್ನ ಹೇಳು. ಈಗ ನಾನು ಶಾಂಪುರ ರೋಡ್ ಕೇಳಿಸ್ಕೊಂಡಲ್ಲ, ತುಂಬಾ ಸಮಸ್ಯೆ ಇದೆ ಸರ್. ಹೇಳಿದ್ನಲ್ಲ ಜಬುಲ್ಲಾ ಖಾನ್ ಹೋಗ್ಬಿಡಿ. ಯಾವ್ದೋ ಈಗ ನಾಗರಾಜ್ ಹೇಳಿದ್ದಕ್ಕೆ ಹೊಸ ವಿಚಾರ, ಹಂಗೆ ಹೇಳ್ಬೇಕು. ಡೋಂಟ್ ವೇಸ್ಟ್ ದ ಟೈಮ್. ಸರ್ ಎಲ್ಲರೂ ನಮಸ್ಕಾರ. ಸರ್ ಲಾಸ್ಟ್ ಸಂಡೇ ಶೆಡ್ಯೂಲ್ ಇತ್ತು ಸರ್, ನಮ್ಗೆ ನೀರ್ದು ಕೇಬಲ್ ಕಟ್ ಆಗ್ಬಿಟ್ಟಿರುತ್ತೆ ಅಂತ ನೀರೇ ಸಪ್ಲೈ ಆಗಿಲ್ಲ ಅಲ್ಲಿ. ಆಮೇಲೆ ವಿನಯ್ ಅವ್ರಿಗೆ ಫೋನ್ ಮಾಡಿದೆ, ಮತ್ತೆ ಫೋನ್ ಮಾಡ್ದ? ಫೋನ್ ಮಾಡಿ ಹೇಳಿದ್ದೆ ಎಲ್ಲಪ್ಪ ಇದ್ದೀರಾ? ಇಲ್ಲಿದ್ದ ಆ ಕ್ಷೇತ್ರದಲ್ಲಿದ್ದ ಮಾಡ್ದದ್ನ. ಅದೇನ್ ಗೊತ್ತಾ ಸರ್, ಟ್ಯಾಂಕರ್ ಕಳಿಸಿದ್ರು. ಒಂದ್ ನಿಮಿಷ ಇರ್ರಿ, ನಾನು ಕೇಳ್ತಾ ಇದ್ದೀನಿ, ಮಾತಾಡ್ತೀನಿ. ಹಿಂಗೆ ನೀವು ಕೆಲಸಗಳು ಮಾಡ್ಕೊಳ್ಳಲ್ಲ. ನೀವು ನಿಮ್ ಕೆಲಸನೇ ಕೇಳ್ತಾ ಇದ್ದೀನಿ, ಅಲ್ಲಿ ಆನ್ಸರ್ ಮಾಡ್ಲಿರು.
ಹೇಳಪ್ಪ ಭತ್ತ ಇಲ್ಲ ಹೇಳು. ಟ್ಯಾಂಕರ್ಗಳು ಬಂತು ಸರ್, ಒಂದು ಅದು 2 ಸಂದಿಗೆ ಆಯ್ತು ಸರ್ ಟ್ಯಾಂಕರ್. ಇನ್ನೂ ಟ್ಯಾಂಕರ್ಗಳು ಜಾಸ್ತಿ ಬೇಕಾಗುತ್ತೆ. ಎಷ್ಟು ಇವಾಗ ಬಂತು ರಂಜಾನ್ ಟ್ಯಾಂಕರ್ಗಳು? 2 ಟ್ಯಾಂಕರ್ ಬಂತು ಸರ್. 2 ಟ್ಯಾಂಕರ್. ಹೌದು. ಎಷ್ಟು ಸಂದಿ ನೀರು ಕಟ್ಟೆ ಆಯ್ತು? 4 ಸಂದಿಗೆ ನೀರು ಕಟ್ಟಾಯ್ತು ಸರ್. 4 ಸಂದಿಗೆ 2 ಟ್ಯಾಂಕರ್ ಬಂದ್ರೆ ಸಾಕೇನಪ್ಪ? ಇಲ್ಲ, ಅದು ನೆಕ್ಸ್ಟ್ ಏನು ಕಳಿಸಿದೆ ಇಲ್ಲ ಸರ್, 2 ಟ್ಯಾಂಕರ್ ಬಂತು. ಆಮೇಲೆ ಶೆಡ್ಯೂಲ್ ಇತ್ತು, ವೆಡ್ನೆಸ್ಡೇ ಶೆಡ್ಯೂಲ್ ಪ್ರಕಾರ ನೀರು ಬಂತು ಸರ್. ಅದು ನೀರು ಒಂದ್ ದಿವಸ ಕಟ್ಟಾದ್ರೂ ಒಂದ್ ವಾರ ವಿನಯ್ ಅಂದ್ರೆ ಬಿಡಿ, ನಾನು ವಿನಯ್ಗೆ ಒಂದಕ್ಕೆ ಹೇಳ್ತಾ ಇಲ್ಲ, ಅದು 2 ಕಡೆ ಇರುತ್ತೆ, ಅದ್ ಹೆಸರು ಹೇಳ್ತಾ ನಿಮ್ಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಮಿನಿಮಮ್ ಬೆಳಗ್ಗೆ ನನಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನನ್ನ ಫೋನಲ್ಲಿ ಮೆಸೇಜ್ ವಾಟರ್. 9 ಗಂಟೆಯಲ್ಲಿ ಮಿನಿಮಮ್ 150 ಮೆಸೇಜ್ ಇರ್ತದೆ, ವಾಯ್ಸ್ ಮೆಸೇಜು, ನೀರ್ಸ್ ಮೆಸೇಜು. ನಾನೆಲ್ಲ ನಿಮಗೆ ಕಳಿಸ್ತಾ ಇಲ್ಲ, ನಮ್ಮ PA-ಗೂ ರಿಸರ್ವರ್ ಕಳಿಸ್ತಾ ಇಲ್ಲ, ಅವ್ರು ನಿಮಗೆ ಕಳಿಸ್ತಾರೆ. ತಿಳ್ಕೊಳ್ಳಿ, ಮೇಜರ್ ಸಮಸ್ಯೆ. ನೀವು ಇರೋ ಅಧಿಕಾರಿಗಳೇ ಮೇಂಟೈನ್ ಮಾಡಕ್ ಟೈಮ್ ಇಲ್ಲ ನಿಮ್ಗೆ. ಆಯ್ತಾ ವಿನಯ್, ನೀನು ಕ್ಯಾನ್ಸಲ್ ಮಾಡಿಸಿದೀನಿ, ಈಗ ಆರ್ಡರ್ ಮಾಡಿಸಿ. ಏನಾದ್ರೂ ತಿರ್ಗಾ ಮತ್ತೆ ಗಿತ್ತೆ ಅಂದ್ರೆ ಒಂದೇ ಸಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೇಕು. ನೀನು ನೋಡ್ರಿ, ಎಲ್ಲೇ ಇರು, ಹೇಗೆ ಇರು, ನೀನು ಸರ್ಕಾರಿ ಅಧಿಕಾರ ಸಿಗೋದು ರಾಜಯೋಗ, ತಿಳ್ಕೊ. ನೀನು ಅಪ್ಪ ಅಮ್ಮ ಮಾಡಿ ರಾಜಯೋಗದಿಂದ ಗೌರ್ಮೆಂಟ್ ಕೆಲಸದಲ್ಲಿ, ಆದ್ರೆ ಈ ಕೆಲಸನ ತೃಪ್ತಿಯಾಗಿ ಮಾಡಿಸು, ನಿಮ್ ಮಕ್ಳಿಗೂ ಇದೇ ರಾಜಯೋಗ ಸಿಗೋದು. ಸ್ವಲ್ಪ ನೆಮ್ಮದಿಯಾಗಿ ಮಾಡಿ ಜನಗಳಿಗೆ. ನಿಮ್ಗೆ ನಾವು ಸಂಬಳ ಕೊಟ್ಟು ಅದ್ ನಾವು ನೀರು ಕೊಡ್ರಿ. ನೀನು ವಿನಯ್ ಬಿಟ್ಟು, ನಾಗೇಂದ್ರ ಬಿಟ್ಟು, ರಾಹುಲ್ ಬಿಟ್ಟು, ಕಲ್ಪನಾ ಬಿಟ್ಟು, ದೀಪಿ ಬಿಟ್ಟು ನಾನು ನೀನು ನೀರು ಕೊಡಕ್ಕೆ ಆಗಲ್ಲ. ಪವರ್ ಇಲ್ಲ ನಮ್ಗೆ. ಪವರ್ ಇದೆಯಾ? ಪವರ್ ನಿಮ್ಗಿದೆ, ನೀವು ತಾನೇ ಕೊಡ್ಬೇಕು. ನಾನು ಹೋಗಿ ತಿಪ್ಪೇಸ್ವಾಮಿ ನೀರು ಬಿಡೋದು ಕೇಳಕ್ಕಾಗ್ತದ? ಅರ್ಥ ಮಾಡ್ಕೊಳ್ರಿ. ನಾವು ತಿಪ್ಪೇಸ್ವಾಮಿ ನೀರು ಬಿಡೋದು ಕೇಳಕ್ಕಾಗುತ್ತೇನ್ರಿ? ತಿಪ್ಪೇಸ್ವಾಮಿಗೆ ರೋಡ್ ಮಾಡೋದು ಕೇಳ್ಬೋದು ಅಷ್ಟೇ. ನಾವು ನೀವನ್ನೇ ಕೇಳ್ಕೋಬೇಕು. ನನ್ನ ಹತ್ರ ಎಷ್ಟು ಸಲ ನಂತರ MLA ನೀನ್ ಜನ್ಮದಲ್ಲಿ ಸಿಗೋದಿಲ್ಲ, ಗೊತ್ತಾಯ್ತಾ? ನಾನೇ ಡೈರೆಕ್ಟ್ ಆಗಿ ನೀನ್ ಕೇಳ್ತೀನಿ. ಅದು ಮೇಲಧಿಕಾರಿಗಳಲ್ಲಿ ಆಕ್ಷನ್ ತಗೊಂತಾ ಇಲ್ಲ ನಾನು ಯಾರಿಗೂ. ನೀವು ಅರ್ಥ ಮಾಡ್ಕೊಂತ ಇಲ್ಲ. ಎಷ್ಟು ಜನ ನನಗೂ ಗೊತ್ತಿದೆ ಆಕ್ಷನ್ ತಗೊಳ್ಳೋದು ಹೆಂಗೆ ಅಂತ, ಗೊತ್ತಿಲ್ಲ ಅಂತ ತಿಳ್ಕೊಂಬಿಡ. ನೀವು ಕಲೀರಿ. ಸೌಂಡ್ ಸ್ವಲ್ಪ ಸುಮ್ಮನೆ ರೀ, ನಿಮ್ ಕೆಲಸನೇ ಮಾಡ್ತಾ ಇರೋದಿಲ್ಲಿ. ನೀವು ಟ್ಯಾಂಕಲ್ಲಿ ನೀರು ಕೊಡ್ಬೇಕು, ನೀರು ಸ್ಟಾಪ್ ಆಗೋಂಗಿಲ್ಲ. ಹಬ್ಬ ರಂಜಾನ್ ಅನ್ನ ನೆಮ್ಮದಾಗಿ ಟೆನ್ಷನ್ ಆಗಿ ಅವರು ಹಬ್ಬ ಮಾಡಬಾರ್ದು, ಟೆನ್ಷನ್ ಆಗಿ ಪ್ರಾರ್ಥನೆ ಮಾಡಬಾರ್ದು. ಆರಾಮಾಗಿ ಅವರು ಪ್ರಾರ್ಥನೆ ಮಾಡಬೇಕು. ಅವ್ರಿಗೆ ನೋಟಿಸ್ ಕೊಡಕ್ಕಿಲ್ಲ, ಅವ್ರ ಕಾಂಟ್ರಾಕ್ಟ್ಗೆ ನೋಟಿಸ್ ಕೊಡಿ, ಬಿಲ್ ಮಾಡಲ್ಲ ಅಂತ ಆಕ್ಷನ್ ತಗೊಳ್ಳಿ. ನೀವೇ ತರ ಕೆಡಿಸ್ಕೊಡ್ತೀರಾ? ಕುತ್ಕೊಳ್ಳಪ್ಪ. ಇನ್ನೊಂದು ಕ್ಯಾಮ್ರಾ ಹನಿವೆಲ್ ಕಂಪನಿ ಅಂದ್ಬಿಟ್ಟು ಇಡೀ ಬೆಂಗಳೂರಿಗೆ ಕ್ಯಾಮ್ರಾ, CCTV ಕ್ಯಾಮ್ರಾ ಅವರೇ ಮೇಂಟೈನ್ ಮಾಡ್ತಾ ಇರೋದು. ಅವ್ರನ್ನ ಪೊಲೀಸ್ ಲಾ ಅಂಡ್ ಆರ್ಡರ್ ಫೋನ್ ಮಾಡಿದ್ರು, DCP ಕಡೆಯಿಂದ ಫೋನ್ ಮಾಡ್ತಿದ್ರು. ನಾವು ಹನಿವೆಲ್ ಕಂಪನಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಪರ್ಸನಲ್ ಆಗಿ. ಅದೇನ್ ಮಾಡ್ತಿದ್ರು, ಲಾ ಅಂಡ್ ಆರ್ಡರ್ ಕಡೆಯಿಂದ ಒಂದು ಇಶ್ಯೂ ಮಾಡಕ್ಕೆ ಹೇಳ್ತಿದ್ರು. ಎಲ್ಲಾ ಕಡೆ ಅಪ್ಲಿಕೇಶನ್ ಲೈವ್ ಆಗಿ CCTV ಬಂದ್ಬಿಟ್ಟು ಅಲ್ಲಿ ಒಂದು ಸೂಪರ್ ಏನೋ ಕಂಪನಿ ಇದೆ, ಅವರು ಹ್ಯಾಂಡ್ ಇನ್ಚಾರ್ಜ್. ಸ್ವಲ್ಪ ತಾವು ಲಾ ಅಂಡ್ ಆರ್ಡರ್ಗೆ ಸ್ವಲ್ಪ ಹನಿವೆಲ್ ಕಂಪನಿ ಅವರ ಮೇಂಟೈನ್ ಮಾಡೋದು CCTV. ಇಲ್ಲ, ನಮಗೆ ಹ್ಯಾಂಡ್ ಓವರ್ ಆಗಿದೆ ಸರ್. ಸೇಫ್ ಸಿಟಿ ಪ್ರಾಜೆಕ್ಟ್ ಅಲ್ಲಿ ಬೆಂಗಳೂರು ಸಿಟಿ ಪೂರ್ತಿ ಕ್ಯಾಮರಾ ಹಾಕಿದ್ದಾರೆ ಸರ್. ಕ್ಯಾಮರಾ ಹಾಕಿ ನಮ್ಮ ಕಮಿಷನರ್ ಆಫೀಸ್ ಅಲ್ಲಿ ಅದು ಇದಿದೆ, ಕಮಾಂಡ್ ಸೆಂಟರ್ ಅಂತ ಮಾಡಿದ್ದಾರೆ. ಅಲ್ಲಿ ನಾವು ಪ್ರೈವೇಟ್ ಕೊಡಂಗಿಲ್ವಲ್ಲ, ನೀವೇ ಹ್ಯಾಂಡಲ್ ಮಾಡಬೇಕು. ನಾವೇ ಹ್ಯಾಂಡಲ್ ಮಾಡೋದು. ಈಗ ಎಲ್ಲೇನಿದೆಯೋ ಎಲ್ಲ ಹಾಕ್ಸ್ಬಿಡಿ ಅವ್ರ ಕೈಯಲ್ಲಿ. ನಮ್ದು ಹಾಕಿದೆ, ನಮ್ಮ ಅದು ಕೊಡೋ ಲಿಸ್ಟ್ ಕೊಡು ನೋಡಿ, ಕೊಡಿ ಹಾಕ್ಸ್ಬಿಡಿ. ಓಕೆ, ಇನ್ನೇನು ಮಾತಾಡೋದಿದ್ದೀರಾ? ಶ್ರೀಧರ್ ಅನ್ಬಿಟ್ಟು ಇಡೀ ಪುಲಿಕೇಶ್ ನಗರಕ್ಕೆ ಅವರೇ ಕಾಂಟ್ರಾಕ್ಟ್. ಅವ್ರೇನ್ ಮಾಡಿದ್ದಾರೆ, ಬೆಳಕು ಕಮ್ಮಿ ಇದೆ ಸರ್, ಅದು ಸಾರ್ವಜನಿಕರಿಂದ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿ. ನೀವು ಏನೇನು ಪ್ರಾಬ್ಲಮ್ ಇದೆ ಒಂದು ಲಿಸ್ಟ್ ಮಾಡ್ಕೊಡೋದು ಕ್ಲಿಯರ್ ಅಲ್ಲ. ಎಲ್ಲ ಏನು ಕಂಪ್ಲೇಂಟ್ ಬರಬಾರ್ದು ಹೇಳ್ತಾ ಇದ್ದೀನಿ. ಏನ್ ಮಾಡ್ತೀವಿ 32 ನೋಟಿಸ್ ಕೊಡ್ರಿ, ಆಕ್ಷೇಪ ತಗೋರಿ. ನೋಟಿಸ್ ಕೊಟ್ಟಾಗಲ್ಲ, ಪರಿಹಾರವಾಗಿ ಏನೋ ಆಚೆ ಅವ್ರು ಹೇಳಿದ್ರಲ್ಲ ಕಮಿಷನರು, ಬೇರೆ ಕಾಂಟ್ರಾಕ್ಟ್ ಕೊಡು ಅಂತ, ಕಾಂಟ್ರಾಕ್ಟ್ ಕಡೆಯಿಂದ ಮಾಡಿಸು. ನೋಟಿಸ್ ಕೊಟ್ಬಿಟ್ರೆ ಕೆಲಸ ಆಗುತ್ತೆ. ನೋಟಿಸ್ ಪ್ಲಸ್ ಆಕ್ಷನ್ ಎರಡೂ ಇರ್ಬೇಕು. ಓಕೆ, ಇನ್ನೇನು ಮತ್ತೆ ಬೇರೆ ಯಾರು ಮಾತಾಡೋದಿದ್ರೆ ಓಕೆ ಸಾಕು.